ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟ್ರೇಡ್ ಬ್ಯಾಂಗ್ಳೂರು ದಿನಾಂಕ 14/12/2025 ನಡೆಯಲಿರುವ ಪಂಚವಾರ್ಷಿಕ ಚುನಾವಣೆಯಲ್ಲಿ SMK ತಂಡದ ವತಿಯಿಂದ ಇವತ್ತು ದಿನಾಂಕ 27/11/2025 ನಾಮಪತ್ರವನ್ನು ಸಲ್ಲಿಸಿದ್ದೇವೆ. 11 ಜನ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಸ್ಥಾನಕ್ಕೆ ಹಾಗೂ 50 ಜನ ಕಾರ್ಯಕಾರಿ ಸಮಿತಿ ಸದಸ್ಯರ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ನಮ್ಮ ಮುಂದಿನ ನಡವಳಿಕೆಗಳು ಅಂದರೆ ಪ್ರಣಾಳಿಕೆಗಳು ನಾವೇನು ಈಗ ಕೊಡ್ತಾ ಇದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈಡೇರ್ತೀವಿ ಅಂತ ಹೇಳುತ್ತಾ ನಮ್ಮ ಎಲ್ಲ ಇಡೀ ರಾಜ್ಯದ ಗುತ್ತಿಗೆದಾರರಿಗೆ ಈ ಸಾರಿ SMK ತಂಡವನ್ನು ಅತಿ ಹೆಚ್ಚಿನ ಮತಗಳನ್ನ ನೀಡಿ ಗೆಲ್ಲಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಇಂತಿ ಎಸ್ ರಮೇಶ್, SMK ತಂಡದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ 2025ರಿಂದ 30ನೇ ಸಾಲಿನ ಪಂಚವಾರ್ಷಿಕ ಯೋಜನೆಗೆ ಚುನಾವಣೆ ನಡೆಯಲಿದೆ. ಚುನಾವಣೆ ದಿನಾಂಕ 14/12/2025. ಸ್ಥಳ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ, ಚಂದ್ರ ಲೇಔಟ್, ಬೆಂಗಳೂರು. ಇಲ್ಲಿ ನಾವು ನಮ್ಮ SMK ತಂಡದಿಂದ ಈ ಬಾರಿ ಚುನಾವಣೆಗೆ ನಮ್ಮ ಎಸ್ ರಮೇಶ್ ಅವರ ನೇತೃತ್ವದಲ್ಲಿ 61 ಜನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಲಿದ್ದಾರೆ. ಈ ಬಾರಿ SMK ತಂಡ ಅಧಿಕಾರಕ್ಕೆ ಬರೋದ್ರಲ್ಲಿ ಸಂದೇಹನೇ ಇಲ್ಲ. ಕಾರಣ 3.5 ವರ್ಷದಿಂದ RR ತಂಡದವರು ಏನೂ ಕೆಲಸ ಮಾಡಿಲ್ಲ. ಇದು ಜಗ್ಜಾಹೀರಾಗಿದೆ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ನಾವೆಲ್ಲ ಪ್ರವಾಸ ಮಾಡಿದ್ದೇವೆ. ಬೇಸರ ಪಟ್ಟಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂದರೆ RR ತಂಡದವರು ಮೋಜು ಮಸ್ತಿ, ಕ್ರೀಡೋತ್ಸವ ಇದನ್ನೇ ಮಾಡ್ಕೊಂಡು ಬೆಂಗಳೂರು ಓಟೇ ಬೇಕಾಗಿಲ್ಲ, ನಮಗೆ ಬೆಂಗಳೂರು ಓಟ್ ಇಲ್ಲದೇ ಗೆತ್ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿದ್ದಾರೆ. ಅದಕ್ಕೆ ಬೆಂಗಳೂರು ಇದರಲ್ಲಿ ವಿದ್ಯುತ್ ಗುತ್ತಿಗೆದಾರರಲ್ಲಿ ವಿಶೇಷವಾಗಿ ಮನವಿ ಮಾಡ್ಕೊತೇನೆ. ಹಾಗೆ ರಾಜ್ಯದ ವಿವಿಧ ಜಿಲ್ಲೆಗಳ 30 ಜಿಲ್ಲೆಗಳ ಪದಾಧಿಕಾರಿಗಳಲ್ಲಿ ವಿಶೇಷವಾಗಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ನಾವು ಯಾವುದೇ ಓಟನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು 14,000 ಜನ ಓಟಿದೆ. 14,000 ಓಟು ನಮಗೆ ಪವಿತ್ರವಾಗಿರುತ್ತದೆ. ಆದರೆ RR ತಂಡದ ಆಡಳಿತ ವೈಫಲ್ಯದಿಂದ ಬೇಸತ್ತು ಇವತ್ತು ನ್ಯಾಯಾಲಯದಲ್ಲಿ ಅದರ ಬಗ್ಗೆ ದಾವೆ ಇದೆ. ದಾವೆಯನ್ನು ಬಗೆಹರಿಸ್ಕೊಳ್ಳದೆ ಕೂಡ ಅವ್ರು ಚುನಾವಣೆ ಮಾಡೋಕ್ಕೆ ಹೋಗಿದ್ದಾರೆ. ಅವರಿಗೆ ಕನಿಷ್ಠ ಜ್ಞಾನ ಇರಬೇಕಾಗಿತ್ತು. ಕನಿಷ್ಠ ಜ್ಞಾನ ಇಲ್ಲದೆ ನಡ್ಕೊಳ್ಳೋಂಥ ವ್ಯಕ್ತಿಗಳು RR ತಂಡದವರಾಗಿದ್ದಾರೆ. ಅವರ ಮೂರ್ಖತನಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ನಾವು ಈ ಸಾರಿ ಎಲ್ಲ ರಾಜ್ಯದ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ನಮ್ಮ ತಂಡಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಇವತ್ತಿನ ದಿವಸದ ನಾವು ನಾಮಿನೇಷನ್ ಬಂದಾಗ ಬೃಹದಾಕಾರವಾದ ಸದಸ್ಯರು ಜನಸ್ತೋಮವನ್ನು ನಾವು ಇವತ್ತು ಕಣ್ಣಾರೆ ನೋಡಿದ್ದೇವೆ. ಹಾಗೂ ನಿನ್ನೆ ಒಂದು ಸಮಾವೇಶ ಮಾಡಿದ್ವಿ. ಅಲ್ಲೂ ಕೂಡ ಪೂರ್ವಭಾವಿ ಸಭೆಯನ್ನು, ಆ ಪೂರ್ವಭಾವಿ ಸಭೆಯಲ್ಲೂ ಕೂಡ ಸಾವಿರಾರು ಜನ ಬಂದಿದ್ದು ಭಾಗವಹಿಸಿ SMK ತಂಡ ಜಯಭಾರಿ ಬೇರಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜ್ಯದ ಎಲ್ಲ ಗೌರವಾನ್ವಿತ ಗುತ್ತಿಗೆದಾರರ ಮನವಿ ಮಾಡ್ಕೊಳ್ಳೋದೇನೆಂದರೆ ನಮ್ಮ ತಂಡಕ್ಕೆ ಬೆಂಬಲ ವ್ಯಕ್ತಪಡಿಸಬೇಕು ಅಂತ ಸವಿನಯ ಪ್ರಾರ್ಥನೆ ಮಾಡ್ಕೊತೇನೆ. ಇಂತಿ ಜಿ ರುದ್ರೇಶ್, ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು. ಇವಾಗ ಪಂಚವಾರ್ಷಿಕ ಚುನಾವಣೆ, 5 ವರ್ಷಕ್ಕೆ ಚುನಾವಣೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ನಡೀತಾ ಇದೆ. ಆ ಸಂಘಕ್ಕೆ ಇವತ್ತು ನಾವು SMK ತಂಡದಿಂದ ನಾಮಪತ್ರವನ್ನು ಸಹಸ್ರಾರು ಸದಸ್ಯರೊಂದಿಗೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ನಾನು BV ನರಸಿಂಹಯ್ಯ ಕೋಶಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದೀನಿ. ಎಲ್ಲ ನಮ್ಮ ಆತ್ಮೀಯ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಮತದಾರ ಬಂಧುಗಳಿಗೆ ಸವಿನಯ ಪ್ರಾರ್ಥನೆ. ನಮ್ಮ SMK ಬೆಂಬಲಿತ ಎಸ್ ರಮೇಶ್ ರವರ ತಂಡಕ್ಕೆ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ನೀಡಿ ಜಲಶೀಲನನ್ನಾಗಿ ಮಾಡ್ತೀರಾ. ಅದೇ ರೀತಿ ನಮ್ಮ ಎಲ್ಲ ಆತ್ಮೀಯ ಗುತ್ತಿಗೆದಾರ ಬಂಧುಗಳಿಗೆ ಏನಿವತ್ತು ಸಿಹಿ ಸುದ್ದಿ ಅಂದರೆ, ನಾವೇನು 31 ಪ್ರಣಾಳಿಕೆಯಲ್ಲಿ 32 ಅಂಶಗಳನ್ನು ಕೊಟ್ಟಿದ್ದೀವಿ. ಆ 32 ಅಂಶಗಳಲ್ಲಿ ಮೊದಲನೇ ಬಾರಿಗೆ ನೋಡಿ ಈಗ ಆಡಳಿತದಲ್ಲಿರತಕ್ಕಂಥ ಪದಾಧಿಕಾರಿಗಳು ಯಾರು ಎಲೆಕ್ಷನ್ ನಿಂತ್ಕೊಂಬಾರ್ದು, 10,000 ರೂಪಾಯಿ ಇವತ್ತಿನ ದಿವಸ ಚುನಾವಣೆಗೆ ಕಟ್ಟಬೇಕು ಅಂತ ಹೇಳಿದ್ದಾರೆ. ಯಾರ್ರೀ ಸ್ವಾಮಿ ಕಟ್ಟರು? ಸ್ವಾಮಿ ಇವತ್ತಿನ ದಿವಸ ಕಡೆಯ ಗುತ್ತಿಗೆದಾರ 8 ತಿಂಗಳಿಂದ ಕೆಲಸ ಇಲ್ಲದೆ ಇವತ್ತಿನ ದಿವಸ ಇವತ್ತಿನ ದಿವಸ ನಾಮಪತ್ರ ಸಲ್ಲಿಸಬೇಕು ಅಂದರೆ ಅರ್ಜಿ ಶುಲ್ಕ 10,000 ರೂಪಾಯಿ ಹಾಕಿದಿರಲ್ಲ, ಇದು ನಾಚಿಕೆ ಆಗಬೇಕು ಈಗ ಇರ್ತಕ್ಕಂಥ ಆಡಳಿತ ಮಂಡಳಿಗೆ. ಯಾಕೆಂದರೆ ಯಾರು ಚುನಾವಣೆಗೆ ನಿಲ್ಲಬಾರ್ದು ಅಂತ ಈ ಥರ ಏನಾರು ನೀವು ಮಾಡಿದ್ದೀರಾ?
ನಿಮ್ಮ ಉದ್ದೇಶ ಏನು? ದಯಮಾಡಿ ಮುಖಾಮುಖಿ ಭೇಟಿ ಮಾಡಿ. ನಿಮ್ಮ ಉದ್ದೇಶ ಇದು. ಇವತ್ತಿನ ದಿವಸ ಬಡ ಗುತ್ತಿಗೆದಾರರು ಇವತ್ತಿನ ದಿವಸ ಝೊಮ್ಯಾಟೋದಲ್ಲಿ ಕೆಲಸ ಮಾಡೋಂಥ ಕಾರ್ಯ ನಡೀತಾ ಇದೆ. ಗುತ್ತಿಗೆದಾರರು ಅಂದರೆ ಸಂಘಕ್ಕೆ ಎಲ್ಲರೂ 800 ರೂಪಾಯಿ ಕಟ್ಟಿ ಸದಸ್ಯತೆ ಪಡೆದಿರ್ತಾರೆ. ಕಡೆಯ ಗುತ್ತಿಗೆದಾರರಿಗೋಸ್ಕರನೇ ನಮ್ಮ ಸಂಘ ಇರಬೇಕು. ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ಬಂದೆ SMK ತಂಡ ಏನಾರ ಬಂದಿತ್ತೆ, ನಾವಂತೂ ಇವನ್ನೆಲ್ಲ ನ್ಯೂನತೆಯನ್ನು ಸದಸ್ಯತ್ವದ ಫೀಸು ಕಡಿಮೆ ಮಾಡ್ತೀವಿ. ಏನಿವತ್ತು ಚುನಾವಣೆ ಶುಲ್ಕ 10,000 ಇದೆ, ಕಾರ್ಯಕಾರಿ ಮಂಡಳಿಗೆ 5,000 ಇದೆ. ಇದನ್ನೆಲ್ಲ ಕಡಿಮೆ ಮಾಡಿ ನಾವೇನಿದ್ರು ನಮ್ಮ ತಂಡ ಕ್ಷಮಿಸೋದು ಎಲ್ಲ ಅನುಭವ ಇರತಕ್ಕಂಥ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ಕಾರ್ಯಕಾರಿ ಮಂಡಳಿಯ ಸದಸ್ಯರು ಸ್ಪರ್ಧಿಸಿದ್ದೀವಿ. ನೀವೆಲ್ಲ ಓಟ್ ಹಾಕಿ ಗೆಲ್ಲಿಸಿದ್ದೇ ಆಯಿತು ಅಂದರೆ ಖಂಡಿತವಾಗಲೂ ನಾವು ನಿಮ್ಮ ಜೊತೆಯಲ್ಲೇ ಇರ್ತೀವಿ. ಗುತ್ತಿಗೆದಾರರಿಗೋಸ್ಕರ ಕ್ಷಮಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ KSLC. ನಮ್ಮ 32 ಪ್ರಣಾಳಿಕೆಯಲ್ಲಿ ಮೊದಲನೇದು ಏನಿವತ್ತು ಸದಸ್ಯತ್ವ ಫೀಸು 800 ರೂಪಾಯಿ ಮಾಡಿದ್ದಾರೆ. ನಾವು ಮೊದಲ 1,000 ರೂಪಾಯಿ ಮಾಡಿದ್ದಾರೆ. ಅದನ್ನು 650 ರೂಪಾಯಿಗೆ ತರ್ತೀವಿ. ಎರಡನೇದಾಗಿ OCCC ಇವತ್ತಿನ ದಿವಸ ಕರ್ನಾಟಕದಾದ್ಯಂತ ಏನಿವತ್ತು ನಮ್ಮ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಹಾಗೂ ಗ್ರಾಹಕರು ಇವತ್ತೇನು ಕಷ್ಟ ಕಾರ್ಪಣ್ಯಕ್ಕೆ ಮಾಡ್ತಾಯಿದ್ದಾರೆ. ಇವತ್ತು 30-40 ಸೈಟ್ಗೂ ಕರೆಂಟ್ ಕೊಡದಂಥ ಸನ್ನಿವೇಶ ಸಂಭವಿಸಿದೆ. ಎಲ್ಲ ನಮ್ಮ ಆತ್ಮೀಯ ಗುತ್ತಿಗೆದಾರರಿಗೆ ಹಾಗೂ ನಮ್ಮ ಎಲ್ಲ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ನಮ್ಮ ಸದಸ್ಯ ಬಂಧುಗಳಲ್ಲಿ ಏನು ಮನವಿ ಮಾಡ್ತಾ ಇದ್ದೀವಿ, ಇದನ್ನು ನಾವು ನುಡಿದಂತೆ ಖಂಡಿತವಾಗ್ಲೂ ನಡ್ಕೊಂತೀವಿ. ಅದೇ ರೀತಿ ಏನಿವತ್ತು ಫೀಸ್ ಇವತ್ತಿನ ದಿವಸ ಚುನಾವಣೆಗೆ ಯಾರೇ ಸ್ಪರ್ಧಿಸಬೇಕಾದ್ರೆ 10,000 ರೂಪಾಯಿ, ಕಾರ್ಯಕಾರಿ ಸದಸ್ಯಕ್ಕೆ 5,000 ರೂಪಾಯಿ ಮಾಡಿದ್ದಾರೆ. ಇದನ್ನು ಖಂಡಿತವಾಗ್ಲೂ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನೆಲ್ಲ ನಾವು ತೆಗಿತೀವಿ ಅಂತ ನಾವು ಇವತ್ತಿನ ದಿವಸ ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ತಿದ್ದುಪಡಿ ಮಾಡ್ತೀವಿ, ಬೈಲನ್ನು ತಿದ್ದುಪಡಿ ಮಾಡ್ತೀವಿ. ನಮ್ಮ ಸಂಘ ಇರೋದು ಸದಸ್ಯರಿಗೋಸ್ಕರ, ಸದಸ್ಯರ ಒಳಿತಿಗಾಗಿ, ಸದಸ್ಯರ ಕಲ್ಯಾಣಕ್ಕಾಗಿ ನಮ್ಮ ಸಂಸ್ಥೆ ಇದೆ. ಅದೇ ರೀತಿ ಇನ್ನೊಂದು ಹೇಳ್ತಾ ಇದ್ದೀನಿ, ನೆಲಮಂಗಲದಲ್ಲಿ 26,000 ಅಡಿ ಜಾಗವನ್ನು ನಮ್ಮ SMK ತಂಡದ ಏನಿವತ್ತ SMK ಅವರಿದ್ದರೆ SM ಕೃಷ್ಣ ಅವರು ನಾವು ಪಡೆದಂಥ ಜಾಗದಲ್ಲಿ ಮುಂದಿನ 2 ವರ್ಷದಲ್ಲಿ ನಮ್ಮ ತಂಡ ಬಂದ ತಕ್ಷಣ ಅಲ್ಲಿ ಒಂದು ಸುಂದರವಾದ ವಿದ್ಯುತ್ ಗುತ್ತಿಗೆದಾರರ ಭವನ ಮತ್ತು ಸಮುದಾಯ ಭವನವನ್ನು ನಿರ್ಮಿಸುವಂತೆ ಅಂತ ಇವತ್ತಿನ ದಿವಸ ನಮ್ಮ ಎಲ್ಲ ಸಮಸ್ತ ಗುತ್ತಿಗೆದಾರ ದೇವರುಗಳಿಗೆ ಇವತ್ತು ನಮಸ್ಕರಿಸುತ್ತಾ ಈ ಎಲ್ಲ ಕೆಲಸಗಳನ್ನು ನಾವು ಮಾಡಿ ಗುತ್ತಿಗೆದಾರರ ಅಸ್ತಿತ್ವವನ್ನು ಉಳಿಸ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ.